ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಮದುವೆಗೆ ಹೋಗಬೇಕಿತ್ತು, ಅರ್ಜೆಂಟ್ ಟೈಮ್ ಆಗಿದೆ, ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಯಾವ ಸೀರೆ ಉಟ್ಕೊಳ್ಳು ಅಂತ ಕನ್ಫ್ಯೂಷನಲ್ಲಿದ್ದೆ. ಅದಕ್ಕೆ ಈ ಸೀರೆ ಉಟ್ಕೊಳ್ಳ ಇಲ್ಲ ಈ ಸೀರೆ ಉಟ್ಕೊಳ್ಳ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫೈನಲಿ ಯಾವುದು ಉಟ್ಕೊಳ್ಳಿ ಅಂತ ನೋಡ್ತಾ ಇದ್ದೀನಿ. ನೋಡೋಣ, ಎಲ್ಲ ರೆಡಿ ಆದಮೇಲೆ ಒಂದ್ಸಲ ಯಾವ ಸೀರೆ ಉಟ್ಕೊಂಡೆ ನನಗೆ ಯಾವ್ದು ಇಷ್ಟ ಆಯಿತು ಅಂತ ತೋರಿಸ್ತೀನಿ. ಹಾಯ್ ಎವ್ರಿವನ್, ಫೈನಲಿ ನಾನು ಈ ಸೀರೆನೇ ಉಟ್ಕೊಂಡಿದ್ದೀನಿ. ಏಕೆಂದರೆ ಈಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ಸೆಕೆ ಇದೆ. ಸ್ವಲ್ಪ ನಮಗೂ ಕಂಫರ್ಟಬಲ್ ಅಂತ ಅನಿಸ್ಬೇಕಲ್ಲ. ಸೀರೆ ಉಟ್ಕೊಂಡು ತುಂಬ ಹೊತ್ತು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಈ ಸಮ್ಮರಲ್ಲಿ ಸೆಕೆಯಲ್ಲಿ ತುಂಬ ಹೊತ್ತು ಇರೋಕ್ಕಾಗಲ್ಲ. ಹಾಗಾಗಿ ಎರಡು ಸೀರೆ ಸ್ಮೂತ್ ಇದೆ, ಬಟ್ ಅದು ಕೆಲವೊಂದ್ಸಲ ಕಂಫರ್ಟಬಲ್ ಅನ್ನೋದು ನೋಡಬೇಕಲ್ಲ. ಹಾಗಾಗಿ ಈ ಸೀರೆನ ಉಟ್ಕೊಂಡೆ. ನೈಟ್ ರಿಸೆಪ್ಷನ್ ಅಲ್ವಾ, ಹಾಗಾಗಿ ಇನ್ನು ನನ್ನ ಮೇಕಪ್ ಏನು ಜಾಸ್ತಿ ಹೆವಿ ಏನಿರಲ್ಲ, ಸಿಂಪಲ್ ಆಗಿರುತ್ತೆ. ಪ್ರೈಮರು, ಹಾಗೆ ಫೌಂಡೇಶನು, ಲಿಪ್ಸ್ಟಿಕ್ಕು, ಕಾಜಲು, ಹಾಗೆ ಬಿಂದಿ ಇಟ್ಕೊಂಡ್ರೆ ನನಗೆ ನಂದು ಮೇಕಪ್ ಮುಗಿಯುತ್ತೆ. ತುಂಬ ಹೆವಿ ಏನು ಟೈಮ್ ತೊಗೊಳ್ಳಲ್ಲ. ಈ ಸಮ್ಮರಲ್ಲಿ ಯಾವ್ದಾದ್ರು ಫಂಕ್ಷನ್ ಹೋಗಬೇಕು ಅಂತಂದರೆ ಅದೇ ಒಂದು ದೊಡ್ಡ ಟಾಸ್ಕ್ ಅಂತ ಅನ್ನಿಸ್ತಾ ಇರುತ್ತೆ. ಎಷ್ಟು ಬೇಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಫೈನಲಿ ಬೇಗ ಬೇಗ ರೆಡಿಯಾಗಿ, ಇವತ್ತು ನನ್ನ ಚಿಕ್ಕ ಮಗ ಬರ್ತಾ ಇಲ್ಲ, ಅವ್ನಿಗೇನೋ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ಗಳಿದೆ ಅಂತೇಳಿ. ಇನ್ನು ನಾನು, ನಮ್ಮ ಯಜಮಾನ್ರು, ಹಾಗೆ ನನ್ನ ದೊಡ್ಡ ಮಗ, ನಾವು 3 ಜನ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ನನ್ನ ದೊಡ್ಡ ಮಗ ಇತ್ತೀಚೆಗಂತೂ ಯಾವುದಾದ್ರು ಫಂಕ್ಷನ್ಗಳು ಬರೋದೇ ಅಪರೂಪ ಆಗಿಬಿಡಿದೆ, ಹಂಗಾಗ್ಬಿಡಿದೆ. ಅವ್ನು ಯಾಕೆಂದರೆ ಅವನು ಕಾಲೇಜಿಂದ ಅವನ ಏನು ಅವ್ನು ಕ್ಲಾಸ್ಗಳಿಂದ ಅವ್ನು ಬರೋದೇ ಲೇಟ್ ಆಗಿಬಿಡುತ್ತೆ. 8:30, 9 o'clock ಈ ಥರ ಆಗಿಬಿಡುತ್ತೆ. ಎಲ್ಲ ಹೇಳಿದ್ರು ಬರಲ್ಲ ಅಂತ ಇರ್ತಾನೆ ಯಾವಾಗ್ಲೂ. ಫ್ರೀ ಇಲ್ಲ ಅನ್ನೋ ಥರ. ಇದು ನನ್ನ ಮಕ್ಳು ರೂಮು. ಆ ಕಡೆ ರೂಮಲ್ಲಿ ನನ್ನ ಮಗ, ಚಿಕ್ಕ ಮಗ, ಅವ್ನ ಪ್ರಾಜೆಕ್ಟ್ ವರ್ಕ್ ಏನೋ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಫ್ರೀ ಬಿಡ್ತಾ ಇಲ್ಲ. ಹಾಗಾಗಿ ಈಗ ಇವತ್ತು ಮಕ್ಳು ರೂಮಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಿ. ಸರಿ, ಫೈನಲಿ ನಾವು ಹೇಗೆ ರೆಡಿ ಆದೆ, ಫಂಕ್ಷನ್ ಎಲ್ಲ ಹೇಗಾಯಿತು ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋ ಆಗಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಫೈನಲಿ ಈ ಥರ ನಾನು ರೆಡಿಯಾಗಿದ್ದಾಯಿತು. ಹೆಣ್ಮಕ್ಳಿಗೆ ಎಷ್ಟೇ ಸೀರೆಗಳಿದ್ರು ಏನಾದ್ರು ಫಂಕ್ಷನ್ಗೆ ಹೋಗ್ತಾ ಇದೀವಿ ಅಂದರೆ ಈ ಸೀರೆ ಉಡ್ಲಾ ಆ ಸೀರೆ ಉಡ್ಲಾ ಅನ್ನೋದೊಂದು ಟೆನ್ಷನ್ ಇರುತ್ತೆ. ಇದು ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ಲ ಅದು ಚೆನ್ನಾಗಿ ಕಾಣಿಸ್ತಿದ್ಯಾ ಅನ್ನೋ ಥರ. ಇದು ಎಲ್ರಿಗೂ, ಎಲ್ಲ ಲೇಡೀಸ್ಗೂ ಕಾಮನ್ ಅನ್ಸುತ್ತೆ ಅಲ್ಲ. ಇದು ಚೆನ್ನಾಗಿದೆಯಾ ಯಾವ್ದು ಉಟ್ಕೊಳ್ಳಿ, 2 ಬೀರು ತುಂಬ ಸೀರೆಗಳಿದ್ರು ಇದು ಸಾಕಾಗಲ್ಲ ಅದು ಸಾಕಾಗಲ್ಲ ಅನ್ನೋದು ಒಂದಿರುತ್ತೆ. ನೋಡಿ, ನಾನು ಟೈಮ್ ಆಯಿತು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಹಾಗೆ ಗಡಿಯಾರದಲ್ಲಿ ಟೈಮ್ ತೋರಿಸ್ತೀನಿ ಒಂದ್ಸಲ. ನೋಡಿ, ನಮ್ಮ ಮನೇಲಿ ಮ್ಯಾಚ್ ನೋಡ್ತಾ ಇದ್ದಾರೆ. ಟೈಮ್ ಆಗಿದೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಈ IPL ಸ್ಟಾರ್ಟ್ ಆದಾಗಿಂದ ಆ ಮ್ಯಾಚ್ ಅಂತೂ ನಮ್ಮಲ್ಲಿ ಮಿಸ್ಸೇ ಇಲ್ಲ. ದಿನ ಮಲ್ಕೊಳ್ಳೋದು ಲೇಟು, ಯಾವುದಕ್ಕೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಫೋರ್ಸ್ ಮಾಡಿ ಎಬ್ಬರಿಸ್ಬೇಕು. ಹಂಗೆ ಮ್ಯಾಚ್ ನೋಡ್ಕೊಂಡು ಕೂತಿರ್ತಾರೆ. ಹಾಗೆ ಟೈಮ್ ತೋರಿಸ್ತೀನಿ ರೀ. 8 o'clock ಆಗ್ತಾ ಇದೆ ನೋಡಿ. ಟೈಮ್ ಆಗಿದೆ ಅಂದ್ರೂ ಮ್ಯಾಚ್ ನೋಡ್ತಾ ಕೂತಿದ್ದಾರೆ ನಮ್ಮ ಯಜಮಾನರು. ಇಲ್ಲೇ ಇದ್ದಾರೆ, ತೋರಿಸ್ತೀನಿ ನೋಡಿ. ಮ್ಯಾಚ್ ನೋಡ್ಕೊಂಡು ಕೂತಿದ್ದಾರೆ. ನೀವು ಫಸ್ಟ್ ರೆಡಿ ಆಗು, ಆಮೇಲೆ ಹೊರಡೋಣ ಅಂತ ಹೇಳ್ತಾ ಇದ್ದಾರೆ. ಸರಿ, ಫೈನಲಿ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಮದುವೆಗೆ ಹೋಗೋಣ ಅಂತ. Stop.
ಇವತ್ತು ಸ್ವಲ್ಪ ಆಚೆ ಕೆಲಸ ಇತ್ತು, ನಾನು ನಮ್ಮ ಮನೆಯವರು ಆಚೆ ಹೋಗಿದ್ವಿ. ಆಚೆಯಿಂದ ಬರ್ತಾ ಈಗಂತೂ ಬಿಸಿಲಿಗೆ ಎಷ್ಟೇ ನೀರು ಕುಡಿದ್ರು ಸಾಕು ಸಮಾಧಾನ ಅಂತ ಅನ್ಸಲ್ಲ. ಜ್ಯೂಸ್ ಕುಡಿದ್ರಂತೂ ಬರೀ ಏನೂ ಇಲ್ಲ ಶುಗರ್ ಹಾಕಿರ್ತಾರೆ, ಇಲ್ಲ ಅದು ಒಂಥರ ಸಮಾಧಾನ ಅನ್ಸಲ್ಲ. ಇತ್ತೀಚೆಗಂತೂ ಈಗ ಸ್ವಲ್ಪ ಸಮ್ಮರ್, ಈ ವರ್ಷದ ಸಮ್ಮರಲ್ಲಂತೂ ಸ್ವಲ್ಪ ಕಬ್ನಲ್ಲಿ ಕುಡಿಯೋದು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. ಹಿಂಗಿದ್ರು ಮಕ್ಕಳು ಮನೇಲೇ ಇದ್ದರು, ಕಬ್ನಲ್ಲಾಗೋ ಎಲ್ರಿಗೂ ತೊಗೊಳ್ಳೋಣ, ಮನೆಗಾದ್ರೆ ಅಷ್ಟು ಎಲ್ಲರೂ ಒಟ್ಟಿಗೆ ಒಂದು ಕುಡಿಬೋದಲ್ಲ ಅಂದ್ಬಿಟ್ಟು ಇಲ್ಲೇ ಹತ್ರದಲ್ಲೇ ಬೈ ನಿಯರಲ್ಲಿ ಕಬ್ನ ತೊಗೊಂಬಂದ್ವಿ. ಊಟಕ್ಕಿಂತ ಈ ಸಮ್ಮರಲ್ಲಿ ಜ್ಯೂಸು ನೀರು ಚೆನ್ನಾಗಿ ಕುಡಿಸುತ್ತೆ. ಫ್ರೆಶ್ ಜ್ಯೂಸ್ನು ಮನೇಲಿ ಮಾಡಿದ್ರೆ ಕುಡಿತಾರೆ, ಆಚೆನೂ ಜಾಸ್ತಿ ಜ್ಯೂಸ್ ಕುಡಿಯೋಲ್ಲ ಮಕ್ಳುಗಳು. ಈ ಥರ ಕಬ್ನಾಲು ಏನಾದ್ರು ಆದರೆ ಕುಡಿತಾರೆ. ಹಾಗಾಗಿ ಅಲ್ಲೇ ಕುಡಿಯೋಣ ಅಂತಂದ್ರು ಹಂಗೂ ನಮ್ಮ ಮನೆಯವರು, ಬೇಡ ಮನೆಗಾದರೆ ಎಲ್ಲರೂ ಒಟ್ಟಿಗೆ ಕುಡಿಯೋದಲ್ಲ ಅಂತ ಅಂದ್ಕೊಂಡು, ಅದು ಏನು ಈಗ ಪಾರ್ಸಲ್ ತೊಗೊಳೋದಕ್ಕೆ 5 ರೂಪಾಯಿ ಎಕ್ಸ್ಟ್ರಾ ಬೇರೆ ಹೇಳ್ತಾರೆ ಬಾಟ್ಲಿಗೆ, ಆದರೂ ಪರವಾಗಿಲ್ಲ ಎಲ್ಲ ಒಟ್ಟಿಗೆ ಕುಡಿಬೋದಲ್ಲ ಅಂತ ಅಂದ್ಬಿಟ್ಟು ತೊಗೊಳಪ್ಪ ತೊಗೊಳ್ರಿ. ಹಂಗಾಗಿ ಜ್ಯೂಸ್ ಕಬ್ನನ್ನ ಮನೆಗೆ ತೊಗೊಂಬಂದ್ವಿ. ತುಂಬಾ ಬೇಯಿಸ್ತಿದೆ, ತುಂಬ ಸೆಕೆ ಇದೆ. ಹಾಗೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಜ್ಯೂಸ್ ಕುಡ್ದಾದ್ಮೇಲೆ ಸ್ವಲ್ಪ ಸೀರೆ ಕುಚ್ಚಾಕೋದೆಲ್ಲ ಬ್ಯಾಲೆನ್ಸ್ ಇದೆ, ನೆಕ್ಸ್ಟ್ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಾಯ್ ಎವ್ರಿವನ್. ನೆನ್ನೆ ಪ್ಲೈನು ಬ್ಲೂ ಸ್ಯಾರಿದು ಕುಚ್ಚು ಕಂಪ್ಲೀಟ್ ಮಾಡಿದ್ದೆ. ನೆನ್ನೆ ಒಂದು ಮದುವೆಗೆ ಬೇರೆ ಹೋಗ್ಬೇಕಿತ್ತಲ್ವ, ಮದುವೆಯಲ್ಲಿ ನೆಕ್ಸ್ಟು ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಡೇನಲ್ಲಿ ಅದು ಬ್ಲೂ ಸೀರೆ ಕುಚ್ಚು, ಅದು ಸಿಂಗಲ್ ಕಲರ್ ಅಲ್ವಾ, ಹಂಗಾಗಿ ಆ ಸೀರೆದು ಕುಚ್ಚು ಕಂಪ್ಲೀಟ್ ಮಾಡಿ ಸಂಜೆ ಮೇಲೆ ನಾವು ಮದುವೆಗೆ ಹೋಗಿದ್ದಾಯಿತು. ಮದುವೆನಲ್ಲೆಲ್ಲ ಜಾಸ್ತಿ ವೀಡಿಯೋಗಳೆಲ್ಲ ಮಾಡೋಕ್ಕಾಗಿಲ್ಲ, ಯಾಕೆಂದ್ರೆ ನಾವು ಇದಕ್ಕೆ ನಾವು ವಿಡಿಯೋ ಮಾಡ್ತೀವಿ ಅಂತಂದರೆ, ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀವಿ ಅಂತಂದರೆ ನಾವು ನಮ್ಮಿಂದ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗಬಾರ್ದಲ್ಲ, ಬೇರೆ ತೊಂದರೆ ಕೊಟ್ಕೊಂಡು ಮಾಡೋವಂಥದ್ದೆಲ್ಲ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಜಾಸ್ತಿ ವೀಡಿಯೋಗಳೆಲ್ಲ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ, ಬರೀ ನಮ್ದು ಎಷ್ಟಿದೆ ಅದನ್ನು ಮಾತ್ರ ಮಾಡಿಕೊಂಡೆ. ಹಾಗೆ ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು ಅಂತ ಹೇಳಿದಲ್ಲ, ನಾನು ನಮ್ಮ ಯಜಮಾನ್ರಿಬ್ಬರು ಆಚೆ ಹೋಗಿ ಬಂದು ಸ್ವಲ್ಪ ಕಬ್ನಲ್ಲಿ ಕುಡಿದ್ಬಿಟ್ಟು ಈಗ ಕುಚ್ಚು ಕಂಟಿನ್ಯೂ ಮಾಡ್ತಾಯಿದ್ದೆ. ಹಾಗೆ ಮುದ್ದೆಗಿಟ್ಟಿದ್ದೀನಿ, ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಮುದ್ದೆ ತಿಂದರೆ ಅನ್ನ ಜಾಸ್ತಿ ಕೇಳಲ್ಲ, ಒಂದು ಲೋಟ ಅನ್ನ ಮಾಡಿದ್ರೆ ಅದೇ ಮಿಕ್ಕತ್ತೆ. ಇದು ಡಬಲ್ ಕಲರ್ ಕುಚ್ಚು ಹೇಗೆ ಬಂದಿದೆ ಅಂತ ಒಂದ್ಸಲ ನೀವು ಏನು ಕಮೆಂಟ್ ಮಾಡಿ ತಿಳಿಸಿ, ಚೆನ್ನಾಗಿ ಬಂದಿದೆಯಾ ಏನು ಅಂತ. ನಾನು ಡಬಲ್ ಕಲರ್ ಅಂತಂದರೆ ಈಗ ಒಂದು 5 ಒಂದು ಕಲರು, ಇನ್ನು 5 ಒಂದು ಕಲರು, ಇನ್ನು 5 ಒಂದು ಕಲರು, ಆ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಿದ್ವಿ. ಈ ಥರ ಕಾಂಬಿನೇಷನ್ ಹೇಗಿದೆ ಅನ್ನೋದನ್ನು ನೀವು ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿದೆಯಾ, ನಿಮಗೆ ಹೇಗೆ ಅನ್ನಿಸ್ತು, ಇದನ್ನೆಲ್ಲ ಒಂದ್ಸಲ ಕಮೆಂಟ್ ಮಾಡಿ. ಲೇಡೀಸ್ಗಳು ಮನೇಲಿ ಇದ್ಕೊಂಡು ಏನು ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಏನಾದರೂ ಅವ್ರ ಕೈಲಿ ಏನಾಗುತ್ತೆ ಅಂತ ಅದನ್ನು ಮಾಡೋದು ಒಳ್ಳೆಯದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯಗಳೇನು ಅದನ್ನು ಕೂಡ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಿದೆ ಅದನ್ನು ತಿಳಿಸಿ. ಹಾಗೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನನಗೂ ಖುಷಿ ಆಗುತ್ತೆ. ಹಾಗೆ ಮೊನ್ನೆ ನಾನು ಹಾಕಿದ್ದು ವಿಡಿಯೋಗೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಚಿಕ್ಕ ಗಿಫ್ಟ್ನು ನೀನು ಅದನ್ನು ವಿಡಿಯೋ ಮಾಡಿ ತೋರಿಸಿದೆಯಲ್ಲ ಅಂತಂದರು. ಆಮೇಲೆ ಅನ್ನಿಸ್ತು, ಚಿಕ್ಕದಾಗಲಿ ದೊಡ್ಡದಾಗಲಿ ಗಿಫ್ಟೇ ಅಲ್ವಾ. ನಮ್ಮ ಮನೇಲಿ ಮೋಸ್ಟ್ಲಿ ನಾವು, ಬೇರೆಯವ್ರ ಮನೇಲಿ ಗೊತ್ತಿಲ್ಲ, ನಮ್ಮ ಮನೇಲಂತೂ ನಾವು ದೊಡ್ಡ ಗಿಫ್ಟ್ ಅನ್ನೋದನ್ನ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾನಾಗಲಿ ನನ್ನ ಮಕ್ಕಳಾಗಲಿ, ನಮ್ಮ ಮನೆಯವರು ಅಷ್ಟೇ, ಅವರು ಏನು ದೊಡ್ಡ ಗಿಫ್ಟ್ ಅಂತ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ಬೇರೆಯವ್ರ ಮನೆ ಥರ ಸೀರೆನೇ ಕೊಡಿಸ್ಬೇಕು, ಒಡವೆನೇ ಕೊಡಿಸ್ಬೇಕು ಅನ್ನೋ ಥರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಚಿಕ್ಕ ಗಿಫ್ಟ್ಗೂ ನಾವು ಖುಷಿ ಪಡೋದಂತೂ ಹೌದು. ಹಾಗೆ ಇವತ್ತಿನ ನನ್ನ ಡ್ರೆಸ್ಸು ಹೇಗಿದೆ ಅಂತೇಳಿ, ಏಕೆಂದರೆ ಇದು ನಾನು ತೊಗೊಂಡೆ ಒಂದು 2 ಇಯರ್ಸ್ ಆಯಿತು, ಬಟ್ ಡೈಲಿ ಯೂಸಿಗೆ ತುಂಬ ಚೆನ್ನಾಗಿ ಬಳಕೆ ಬರ್ತಾ ಇದೆ. ಇದು ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮೀಶೋನಲ್ಲಿ ತೊಗೊಂಡಿದ್ದು ಇದು 2XL 3XL ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ನಾನು ತೊಗೊಂಡಾಗ ಇದು ನಾನು 3XL ತೊಗೊಂಡಿದ್ದೆ.
ಅದರ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕಾಯಿತು. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ, ಬಾಳಿಕೆ ತುಂಬ ಚೆನ್ನಾಗಿ ಬರ್ತಾ ಇದೆ, ನನಗಂತೂ ಇಷ್ಟ ಆಯಿತು. ಇದಾಗಿರುತ್ತೆ ಇವತ್ತಿನ ವ್ಲಾಗು. ನಾನು ಗಿಫ್ಟ್ ಬಗ್ಗೆ ಹೇಳ್ತಾ ಇದ್ದೆ. ಗಿಫ್ಟ್ ಬಗ್ಗೆ ಹೇಳೋದಾದರೆ, ನನ್ನ ಮಕ್ಕಳು ಪ್ರತಿ ವರ್ಷ ನನ್ನ ಬರ್ತ್ಡೇಲೂ ಅಷ್ಟೇ, ಆ್ಯನಿವರ್ಸರಿಲೂ ಅಷ್ಟೇ, ಎಲ್ಲದರಲ್ಲೂ ಗಿಫ್ಟ್ ಕೊಡ್ತಾರೆ. ಅದು ಮಮ್ಮಿ ನಿನ್ಗೆ ಏನು ಇಷ್ಟ ಅಂತ ನೀನು ಸೆಲೆಕ್ಟ್ ಮಾಡು, ಅದನ್ನು ನಾವು ಬುಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಒಂದೊಂದ್ಸಲ ಅವರೇ ಇಷ್ಟಪಟ್ಟು ತೋರಿಸ್ತಾರೆ ಏನು ಇಷ್ಟ ಆಗುತ್ತೆ ಅಂತ. ಒಂದು ವರ್ಷ ಇದು ಒಂದು ವರ್ಷ ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ದು. ಯಾವಾಗಲೂ ಮೊಬೈಲ್ ಯೂಸ್ ಮಾಡ್ತೀಯಾ, ಮಕ್ಕಳಿಗೆ ಡಿಸ್ಟರ್ಬ್ ಮಾಡ್ತಾ ಇರ್ತೀಯ ನೀನು ಅಂತೇಳಿ ಏರ್ಪೋರ್ಟ್ ಕೊಡಿಸಿದ್ರು. ಕಿವಿಲಿ ಹಾಕೊಂಡು ನಿನ್ನ ಪಾಡಿಗೆ ನೀನು ಕೇಳ್ಕೊ, ಮಕ್ಕಳಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ. ಹಾಗೆ ತೋರಿಸೋದಾದರೆ ನನ್ನ ಮಗ ಒಂದು ಪರ್ಸ್ ಕೊಡಿಸಿದ್ದ, ವ್ಯಾನಿಟಿ ಬ್ಯಾಗ್. ಅದನ್ನು ತುಂಬ ಕಡೆ ಯೂಸ್ ಮಾಡಿದ್ದೀನಿ. ನನ್ನ ಮಕ್ಕಳು ವಾಚ್ ಕೊಡಿಸಿದ್ದಾರೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದ್ರದ್ದು ಕೂಡ ನಾನು ನಾನು ಆನ್ಲೈನಲ್ಲಿ ತೊಗೊಂಡಿರೋದ್ರಿಂದ ಅದ್ರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಬೇಕಾದ್ರೆ ತೊಗೊಳ್ಳಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರೆಲ್ಲ. ಹಾಗೆ ಯಾರಿಗಾರು ಯೂಸ್ ಆಗುತ್ತೆ ಅಂತಂದರೆ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.